ಇಂದ್ರ ನಾವು ಕಲಿಬೇಕಾದ್ರ ಬಹಳ ಕಷ್ಟ ಇತ್ತು. ವಿದ್ಯೆ ಕಲಿಸಿದ ಗುರು ಬುದ್ಧಿ ಕೊಡದ ತಂದೆ ಬಿದ್ದಿರಲ್ಲ ನೋಡೋ ಸರ್ವಜ್ಞ ಅಂತ ಹೇಳಿ ನಮಗ ರಾತ್ರಿ ಶಾಲೆ ಅಂತ ಹೇಳಿ ಇರ್ತಿದ್ವು. ಅವಾಗ ಕಲಿಸಿದ ಈಗ ನಮಗ ಅವ್ ಗುಡಿ ಆಗ್ಯದಾವ್ ನೋಡಪ್ಪ. ಏನ್ ಮಾಡಕ್ಕಾಗತ್ತಪ್ಪ ಜೀವನದಾಗ. ಮೂತೆ ರಾತ್ರಿ ಕಲ್ತ್ರಿ ಅಂದ್ರ ಬೆಳಿಗ್ ಕಲ್ತ್ರಿ ಅಂದ್ರ ಖಾಲಿ ಪಾಲ್ ತಗೊಂಡ್ ಅಡ್ಡಾಡಾಗೈತಿ ಜೀವನ. ಅಲ್ರಪ್ಪ, ನೀವು ನನ್ನ ವಯಸ್ಸಿಗೆ ಗಳಿದಿಲ್ಲ, ಆದ್ರೆ ನನ್ನ ವಯಸ್ಸು ಗಳಿದು ನಾನು ಜೀವನ ಅನುಭವಿಸೀನಿ. ಆದ್ರೆ ನನ್ನ ವಯಸ್ಸಿಗೆ ನೀವು ಬರ್ತೀರಲ್ಲ ಅವಾಗ ಅರಿವು ಆಕೈತಿ, ನನ್ನ ಪರಿಸ್ಥಿತಿ ನಿಮ್ಗೂ ಅರ್ಥ ಆಕೈತಿ. ಈಗೇನಂದ್ರ ನೀವು ಗಿಡಕ್ ಹಾರ ಮಂಗ್ಯ ಇದ್ದಂಗ, ನೀವು ಮಂಗ್ಯಕ್ಕಿಂತ ಬಲ ನೀವು ಇದೀರಿ. ಯಾರೇನು ಮಾಡಕ್ಕಾಕತಿ, ಜೀವನ ಹಂಗೈತಿ ನೋಡ್ರಪ್ಪ ನಿಮ್ದು. ಹಾರ್ರಿ ನೀವು, ಹಾರ ಎಲ್ಲಿ ಮಟ್ಟ ಹಾರ್ತೀರಿ ಹಾರ್ರಿ. ಬರ್ರಿಪ್ಪ ಬರ್ರಿ, ನೀವು ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗ ಇದಿರಲ್ಲ, ಬರ್ರಿಪ್ಪ ಟಾಪ್ನೇ ಬರ್ತೀರಾ ಬರ್ರಿ. ನಾನು ನೋಡ್ತೀನಿ, ನನ್ನ ವಯಸ್ಸು ಇದ್ರೆ ಇನ್ನೂ ನಾನು ನೋಡ್ತೀನಿ. ಸತ್ರುಂದು ಹೋತು, ಯಾರೇನು ಮಾಡಕ್ಕಾಗಲ್ಲ. ನೋಡೋಣ ಬರ್ರಿಪ್ಪ, ನಾನು ಕಣ್ ತುಂಬಾ ಪ್ರೀತಿಗೆ ನೋಡ್ತೀನಿ. ಆಯ್ತು ಬರ್ರಿಪ್ಪ ನೋಡೋಣ. ನನ್ನ ಮೊಮ್ಮಕ್ಳು ಇದ್ದಂಗಿದ್ದೀರಾ ನೀವು. ಬರ್ರಿ. ಏ ಹಿಂಗ ಕುಂತ್ರಿ ಹಿಂಗ ತಿಂತಾನ. ಬರ್ಲಿಯಪ್ಪ ನಮ್ ಕೆಲ್ಸ ಹೋಗ್ರಿ ಅಪ್ಪ ಹೋಗ್ರಿ. ನಿಮ್ದು ಐಟ ಹೋಗ್ರಿ. ಯಾರೇನು ಮಾಡಕ್ಕಾಗಲ್ಲ, ಜೀವನನ ಅಂತದ. ವಯಸ್ಸಿನ ಹುಡ್ರು ಇದ್ದಂಗಂತ ಏನ್ ತಿಳಿತೈತಿ. ವೇದ ಸುಳ್ಳಾದ್ರೆ ಗಾದೆ ಸುಳ್ಳಲ್ಲ ಅಂತ ಹಿಂದ್ರಿ ಹೇಳ. ಆದ್ರ ನಿಮ್ಮಂತವ್ರಿಗೆ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಇಟ ಅಬ್ಬಿ ಕೈಗೆ ಲೆಟರ್ ಕೊಟ್ಟಿದ್ದ, ಎಲ್ಲಿ ಹೋಗಿನ ನಾ ಬರವಲ್ಲ. ಫೋನಾರ ಮಾಡ್ಲೇನ ಅವಂಗ. ಫೋನ್ ನಂಬರ್ ಸಿಕ್ಕಿಲ್ಲ, ಎಲ್ಲ ಬಿಡ್ತಲೆ ಅವನ್ನ. ಅದು ಏನಾಗ್ತ. ಇವನ ಹೆಸರು ಪಂಕಜ್ ಅಂತ. ಊರಲ್ಲಿ ಹವಾ ಕ್ರಿಯೇಟ್ ಮಾಡಕ್ ಹೋಗ್ತಾನೆ, ಬರೀ ಹುಡುಗಿರಿಂದಾನೇ ಬಿದ್ದಿರ್ತಾನೆ. ಆದ್ರೆ ಇವನು ನಂಬಿಕಸ್ತ ವ್ಯಕ್ತಿ. ಇವನ್ ಹೇಗಿದ್ದಾನೆ ಅಂತ ನೀವೇ ನೋಡ್ತಿರಲ್ಲ. ಅಬ್ಬಿ ಕೈಗೆ ಲೆಟರ್ ಕೊಟ್ಟಿದ್ದ, ಕೊಟ್ನು ಏನೋ ಕೊಡಿಸ್ಕೊಂಡು ಒಂದು ಗೊತ್ತಾಗಲ್ಲಪ್ಪ. ಎಷ್ಟೊತ್ತಿಗೆ ಬರ್ತಾನ ಇವನು. ಏ ಅಬ್ಬಿ ಬಾರೋ ಇಲ್ಲಿ, ಬಾರೋ ಇಲ್ಲಿ. ಎಷ್ಟ ತೊಡಗ್ಬೇಕು ಸಿದ್ದಿ ಅಷ್ಟು ಅದೆಲ್ಲ ತೊಡಸ್ಬೇಕು. ಲೆಟರ್ ಕೊಡ್ತೀನಿ ಕೊಟ್ಟೆ ಏನು ಕೊಡೋದಂತ್ರ ಕೊಟ್ಟಿನಿ. ಆಕೇನ್ ರಿಪ್ಲೈ ಹೇಳಿಲ್ಲ. ಆಕೆ ಕೇಳ್ದಾಗ ಬಂದು ನಿಮ್ಗೆ ಹೇಳ್ತೀನಿ. ಇನ್ನೂ ಉತ್ತರ ಕೊಟ್ಟಿಲ್ಲ ಆಕೆ. ನಾ ಬೇರೆ ಲವ್ ಲೆಟರ್ ಕೊಟ್ಬಿಟ್ಟಿನಿ. ಆಕಿ ಯಾವಾಗ ಕೇಳ್ತಾಳು ಯಾವಾಗ ಹೂ ಅಂತೇಳು. ನಂದಂತೂ ಮನಸ್ಸು ಭಾಳ ಒದ್ದಾಡಕತ್ಬಿಡೈತಿ. ದೋಸ್ತ ಆಕಿ ಯಾವಾಗ ಹೂ ಅಂತೇಳ ಗೊತ್ತಿಲ್ಲ. ಆಕಿ ದೋಸ್ತ ಆಕಿ ಹೂ ಅಂದ್ರ ನಿನ್ಗೊಂದು ಭರ್ಜರಿ ಪಾರ್ಟಿ ಕೊಡಿಸ್ತೀನಿ ಅಂತ. ಆಕಿ ಹೂರ ಅಣ್ಣ ತಡಿಯೋ ಮರಿ, ನೀನ್ ಯಾಕೆ ಇಷ್ಟ ಇದು ಅವಸರ ಮಾಡಕ್ ಕುಂತಿ. ಇನ್ನು ಗೊತ್ತಿಲ್ಲ ದೋಸ್ತ, ಲವ್ ಮಾಡ್ರಕ್ ಅಷ್ಟು ನಿನಗೆ ಹೆಂಗ್ ಗೊತ್ತಿಲ್ಲಪ್ಪ. ಅದಕ್ಕ ದೋಸ್ತ ನೀನ್ ಲವ್ ಲೆಟರ್ ಕೊಟ್ಬಿಟ್ಟಿದ್ದಿ. ಆದ್ರೆ ನನಗೆ ಎಷ್ಟು ಕ್ಯೂರಿಯಾಸಿಟಿ ಐತೆ ಅಂದ್ರ ಆಕಿ ಯಾವಾಗ ಹೂ ಅಂತಾಳೋ ಏನೋ, ಹೂ ಅಂತಾಳೋ ಏನ್ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾಳೋ, ಅವ್ರ ಮನೆ ಕರ್ಕೊಂಬಂದು ಓಡಿಸ್ತಾಳೋ ಒಂದು ಗೊತ್ತಿಲ್ಲ ದೋಸ್ತ. ನನಗೆ ಮ್ಯಾಲ ಭಾಳ ಮನ್ಸು ಇಟ್ಬಿಟ್ಟಿನಿ. ನನ್ ಕ್ಯೂರಿಯಾಸಿಟಿ ತರ್ಕೊಳಕ್ ಆಗೋದು, ಏನ್ ಮಾಡ್ಬೇಕಂತ ಗೊತ್ತಾಗೋದು. ಅಡಿವ ಅಷ್ಟ ಯಾಕೆ ನೀ ಅವಸರ ಮಾಡ್ತಿ. ಅಕ್ಕಿ ಬೇಗ ತಿಥಿ ಬೇಗ ತಡ್ಕೋಬೇಕಾಗಿ ಕೊಡ ಮಟ್ಟ ನೀನೀಗ ಕುಂಜಾಡ್ತಿಯಪ್ಪ. ನಿನಗೆ ಏನ್ ಗೊತ್ತಿಲ್ಲ ಲವ್ ಮಾಡ್ರ ಕಷ್ಟ. ಟೈಮ್ ಆತ ಬಸ್ ಸ್ಟ್ಯಾಂಡ್ ಕಟ್ಕೊಂಬ. ಕಾಲೇಜ್ ಬಿಡ್ತಾನ ನಡಿ. ಊಟ ಮಾಡ್ದ? ಇವಳ ಹೆಸರು ಖುಷಿ ಅಂತ, ರೂಪಸಿ ಮತ್ತು ಗುಣವಂತೆ. ಇವಳ ಹೆಸರು ತಕ್ಕ ಹಾಗೆ ಇವಳ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡು ಅತ್ತೆ ಮಾವನ ಆಶ್ರಯದಲ್ಲಿ ಬೆಳಿತಿರೋಂಥ ಹುಡುಗಿ. ಮುಂದೆ ಏನಾಗುತ್ತಂತ ನೀವೇ ನೋಡಿ. ಮನ್ಯಾಗ್ಲಿ ನಿಜ
ಹ್ಞೂ ಲೇ ಈಗ ನಾ ಕಣ್ಣಾರ್ ನೋಡಿನಿ. ಸುಳ್ಳು ಹೇಳಕ್ಕೆ ಅಂತ ಮಗನ. ಹೇ ಈಗ ನಾ ನೋಡಿನಿ ನೀ ಬಾಲಿ ಜಲ್ದಿ. ಹೌದು ಅಲ್ಲೇ ದೋಸ್ತ ಬಂದ್ ನೋಡ್ಲೆ ದೋಸ್ತ ಬಂದೆ. ಬಾ ಬಾ ಬಾ. ಮುಂಚೆ ನೋಡಿಲ್ಲ ಅಂತಂದ್ರೆ ಇಲ್ಲೇ ಒಂದ್ ಸಂದೆ ಹೋಗ್ತಿರ್ತಾವ ಹೋಗಿ ಮಾತಾಡ್ಸಂತಾಳೆ. ಒಂದ್ ಯಾವ ಮಾತಾಡ್ಸಲ್ಲ ಇವತ್ತು ಪಕ್ಕ ಮಾತಾಡ್ತೀನಿ ದೋಸ್ತ. ಏನಣ್ಣ ನಿನ್ ಜೊತೆಗೆ ಏನೋ ಮಾತಾಡ್ತಾನೆ. ಏನಣ್ಣ ಏನ್ ನಿಮ್ದು ಏನ್ ನಿಮ್ದು ಏನ್ ಮಾತಾಡ ಇವಾಗ ಹೇಳ್ತೀರಾ ಇಲ್ಲೋ ಹೇಳಿ. ಹೌದು ಇವಾಗ ಏನ್ ಹೇಳ್ತಿರಲ್ಲೋ ಇವಾಗ ಏನ್ ಹೇಳ್ತಿರಲ್ಲೋ ಇವ್ರ ಹೆಸರು ಶಾಂತಮ್ಮ ಅಂತ, ಖುಷಿ ಅವರತ್ತೆ. ಯಾವಾಗ್ಲೂ ಕೋಪದಲ್ಲೇ ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ಖುಷಿಗೆ ಕಿರುಕುಳ ಕೊಡೋದೇ ಅವ್ರ ಕೆಲಸ. ಮುಂದೆ ಏನಾಗುತ್ತಂತ ನೀವೇ ನೋಡಿ. ಆರಾಮದಿ ಅತ್ತಿ? ಬಾ ಈಗ ಬಂದೇನ? ಇಷ್ಟ ದಿನ ಆರಾಮ್ ಇದ್ವಿ, ನೀ ಬಂದೆಲ್ಲ ಎಲ್ಲ ನಿಮ್ದೆ ಹಾಳಾಗೋಕತ್ತಿ. ಈಗ ಯಾಕತ್ತಿ ಹಂಗ್ಯಾಕನ್ನ ಅತ್ತಿ? ಇನ್ನೇನ್ ಮಾಡ್ಲೆ, ನಿಮ್ಮಪ್ಪ ನಿಮ್ಮವ್ವ ಹೋದಾಗ ನೀನು ಸೆಡ್ದೋಗಿದ್ರೆ ಚಲೋ ಇತ್ತು. ಅಲ್ಲೇ ಹಾಸ್ಟೆಲ್ ಆಗಿ ಇರ್ಬೇಕಲ್ಲ, ಇಲ್ಲಿ ಯಾಕೆ ಬಂದ್ ಸಾಯಕ್ ಕುಂತಿ? ಎಕ್ಸಾಮ್ ಎಲ್ಲ ಮುಗಿದ್ ಬತ್ತಿ, ಅದಕ್ಕೆ ಬಂದೆ. ನಮ್ದೊಂದ್ ಬೇಜಾನ್ ಕಷ್ಟ ಐತೆ, ಅದ್ರ ನೀ ಒಬ್ಬಕ್ ಬಂದಿ. ನಿಮ್ಮವ್ವ ನಿಮ್ಮಪ್ಪ ಎಷ್ಟ್ ಕಾಟ ಕೊಟ್ರ ಗೊತ್ತೇ ನಿನಗ? ನಿಮ್ಮಪ್ಪ ನೆಗದ್ ಬಿದ್ದಾಗ ನೀನು ನೆಗದ್ ಬಿದ್ದಿದ್ರೆ ಚಲೋ ಇತ್ತು. ನನಗ ಅಲ್ಲಿ ಗಂಟಾಕ್ ಹೋಗ್ಬಿಟ್ರ ನೀನ್. ಯಾವಾಗ ಮನೆ ಹಾಳಾಗ್ ಹೋಗ್ಯ ನೀನ್ ನೋಡಿದ್ರೆ ಮೈಯೆಲ್ಲ ಉರಿತತ್ ನನಗ. ಇನ್ಮೇಲೆ ಇಲ್ಲೇ ಇರಂಗ ಅಂತ ಮನೆಯೊಳಗ ಕೆಲಸದ ಮಾಡ್ಬಾ. ಏನಮ್ಮ ಬಾಯ್ ನಿಮ್ದ? ಇವನ್ ಹೆಸರು ನವೀನ ಅಂತ. ಶಾಂತಮ್ಮನ ಒಬ್ನೇ ಮಗ, ಮುದ್ದಾಗಿ ಬೆಳೆಸಿರೋಂತ ಮಗ. ಇವನ್ ಮೇಲೆ ಎಷ್ಟು ನಂಬಿಕೆ ಅಂದ್ರೆ ಊರಲ್ಲಿರೋ ಹುಡುಗರೆಲ್ಲ ಕೆಟ್ಟವರು, ತನ್ನ ಮಗ ಮಾತ್ರ ಒಳ್ಳೆಯವನು ಅನ್ಕೊಂಡಿರೋ ಅಂತ ಶಾಂತಮ್ಮ. ಇವನಿಗೆ ಖುಷಿ ಅಂದ್ರೆ ತುಂಬಾ ಇಷ್ಟ. ಖುಷಿಗೆ ಇವನಂದ್ರೆ ಕ್ಯಾರೆ ಮಾಡಲ್ಲ. ಮುಂದೆ ಏನಾಗುತ್ತಂತ ನೀವೇ ನೋಡಿ. ಬಂದೈತ್ ಬಾಪ್ಪ ಪೀಡೆ ನೋಡ್ಬಾ ನೀವ್ ಸ್ವಲ್ಪ. ಏ ಖುಷಿ, ಏ ಬಾರೋ ಖುಷಿ ಅಂತ ತಂಗ ಹೋಗಬಿಡ್ತೀನ ನೋಡಿ ತಕ್ಕ ಎಣ್ಣಾಯಿ ಹೋಗಿಲ್ಲ. ಹುಷಾರ ಜೊತೆಗೆ ಸ್ವಲ್ಪ ಅರ್ಥ ಮಾಡ್ಬಿಡ್ತೀನಿ. ಏನ ಅತ್ತಿ ಮಗ ಅಂತ ಬೇರೆ ಸಿಟ್ಟ ತಿಳಿತೈತೆ. ಯಾವಾಗ ನೋಡಿದ್ರೆ ಇಂದ ಅವ್ರವ್ವ ಏನ್ ಕಷ್ಟ ಪಟ್ಟ ನಿನ್ಗೇನ ಗೊತ್ತೈತಲ್ಲ. ಅವ್ರವ್ವ ನನಗ್ ಚಿನ್ನಕ್ ಕೂಳ್ ಕೊಟ್ಟಿಲ್ಲ. ನನಗೆ ಬಿಲ್ಲ 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 ಒದ್ದಾಡ್ಸಾಳ ನನಗೆ. ಅವೆಲ್ಲ ನಿನ್ಗೇನ್ದ ಗೊತ್ತು? ಬಂದನಿಲ್ಲ ಅತ್ತಿ ಮಗಳ ಅಂತೇಳಿ ಅವ್ರು ಮಾಡಿದ್ದೆಲ್ಲ ನಿನಗೇನ್ ಗೊತ್ತು? ನೋಡ್ಲಾ ತಿನ್ನಲ್ ಇಲ್ಲೇ ಇರ್ತಾಳ. ಏನಾರು ಹೆಚ್ಚು ಕಮ್ಮಿ ಮಾಡ್ದಿ ಸರಿ ಇರಂಗಲ್. ನಡಿ ಒಳಗ್. ಈ ಮನೆ ವಯಸ್ಸಿಗೆ ಬಂದ್ ಹುಡುಗದನ, ಏನಾರು ಹೆಚ್ಚು ಕಮ್ಮಿ ಆದ್ರೆ ನೋಡು. ನಡಿ ಒಳಗ ಇಡ. ಇವನು ರನ್ನರಾಜ್. ಪ್ರೀತಿಗೆ ಸ್ಫೂರ್ತಿ, ಸ್ನೇಹಕ್ಕೆ ಶಕ್ತಿ, ನಂಬಿಕೆಗೆ ನಾಯಕ, ನಂಬಿದವರ ಸೇವಕ. ದೇಶನ ಸುತ್ತಿ ನೋಡು, ಕೋಶನ ಓದ್ ನೋಡು. ಏನೇನೋ ನೋಡಿದ್ಮೇಲೆ ನಮ್ಮೂರು ನಮ್ಗೆ ಮೇಲು. ಏನಂತೀಪ ಅಣ್ಣ? ಯಾವ ಊರ್ ಭಾಷೆ ಅಣ್ಣ? ಕನ್ನಡ ಇದು. ಏನ ನೀನು ಹಿಂಗಂದ್ಬಿಟ್ಟೆ?
ನರ್ಕ ಕೀಳ್ಸಿ ನಾಲ್ಗೆ ಸಿಳ್ಸಿ ಬಾಯಿ ಹೊಲ್ಸಿದ್ರು ಮೂಗ್ನಲ್ಲಿ ಕನ್ನಡ ಪದಗಳು ಆಡ್ತೀನಿ ಕೇಳ್ ನನ್ ಮನ್ಸ ನಿನ್ ಕಾಣೆ ಅಂತ GP ರಾಜರತ್ನಮ್ಮ ಅವ್ರು ಹೇಳ್ಯಾರ ಗೊತ್ತಾ ಅಪ್ಪಟ ಕನ್ನಡ. ಚಾರ್ಜ್ ಕೊಟ್ಟು ಬಿಡೋಣ ನಾವು ಹೋಗ್ಬಿಡ್ತೀನಿ. ಏಯ್ ಎಷ್ಟೋ ಅದು 20 ರೂಪಾಯಿ 20 ರೂಪಾಯಿ. ಈಗ ಚೇಂಜ್ ಇಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಬರ್ಲಾ? ಚೇಂಜ್ ಎಲ್ಲ ಕೇಳ್ತಾರ. ದೋಸ್ತ ನಿನ್ನೆ ನಮ್ ತಂಗಿ ಜೊತೆ ಮಾತಾಡಕ ಆಗ್ಲಿಲ್ಲ. ನಮ್ಮಪ್ಪ ಹಗಲೆಲ್ಲ ಮನೆಗೆ ಐತ, ಅದಕ್ಕ ನೋಡಿದಿಲ್ಲ. ನೀನು ಊಟಕ್ಕೆ ಬಂದಾಗ ಅಲ್ಲೇ ಇದ್ನಲ್ಲ, ಎಷ್ಟು ಬೇರೆ ನಮ್ನ ಮನಿ ಬಿಟ್ಟ ಹೋಗಿಲ್ಲ. ನೀನು ಊಟ ಮಾಡ್ಬೋದಲ್ಲಿ ಅವಾಗಿಂತ ನಮ್ಮ ಅಪ್ಪ ಮನೆ ಬಿಟ್ಟ ಎಲ್ಲಿಗೆ ಹೋಗ್ಲಿಲ್ಲ ಅಪ್ಪ. ಹಂಗಾಗಿ ಮಾತಾಡಕ ಆಗ್ಲಿಲ್ಲ. ದೋಸ್ತ ಅದ್ರ ವಿಷಯದ ಬಗ್ಗೆ ನೀ ಸರಿಯಾಗಿ ಬಿಡ್ಬೇಡ, ಅದ್ರ ಮಾತಾಡು. ಯಾಕಂದ್ರ ಮರ್ಯಾದೆ ವಿಷಯ ನೋಡು. ಹೌದ್ಲೇಪ್ಪ, ವಿಚಾರಿಸ್ತೀನಿ. ವಿಚಾರಿಸ್ ದೋಸ್ತ, ಬಿಡ್ಬೇಡ. ಏನಾತ್ಲಿ? ಲೇ ರಣ್ಣ ಬಂದಾನಂತೆ ದುಡ್ಕಂದ. ಯಾವ ಬಂದನಂತೆ? ಬೆಳಿ ಬಂದಾನಂತೆ. ಅವ ಬೆಂಗಳೂರಾಗಿದ್ದ ಬಂದಾನಂದ್ರ ದುಡ್ಡು ತಂದಿರ್ತಾನ. ಇವತ್ತೇನಿಲ್ಲ, ಒಳ್ಳೆ ಪಾರ್ಟಿ ಆಗತ್ತ. ಹೌದು ಲೇ, ಹೌದ್ಲೇ, ಬೆಜ್ಜಂಗ್ ದುಡ್ಕೊಂಡ್ ಬಂದಿರ್ತಾನ. ಬೆಸ್ಸಾಗ ಇವತ್ತ ಜಲ್ದಿ ಪಾರ್ಟಿ ಮಾಡ್ಕೊಂಬ ಬರ್ರಿ. ಹೌದ್ಲೇ, ಎಣ್ಣೆ ಹೊಡೆದ್ ಬಾಳ ದಿವಸ ಆಗ್ಬಿಡತ್ತ. ಒಳ್ಳೆ ಟೈಮ್ಗೆ ಬಂದ್ಬಿಟ್ಟಾನ ಊರಿಗೆ. ಮನೆಯವ್ರ ಸಂಬಂಧ ಊರಾಗೆಲ್ಲ ಬೇಸ್ಕೊಂಡ್ ಸಾಕಾಗ್ಬಿಟ್ಟೈತಿ. ಇವತ್ತ ಹೆಂಗ ಸಾಯಂಕಾಲಿಗೆ ಪಾರ್ಟಿ ಮಾಡಿದ ಬಿಡ ಅವ್ನ ಜೋಡಿ. ಏನಂತೆ? ಹೌದ್ಲೇ. ದೋಸ್ತ ಎಣ್ಣೆನ ಹೊಡೆದು ಬಾಳ ದಿನ ಆಗೈತಿ. ಬರ್ರಿ ಇವತ್ ಫುಲ್ ಚಿತ್ತ ಅವನ ಫುಲ್ ತಲಿ ಕೆಟ್ಟು ಹೋಗ್ಬಿಡದ್. ಬಾಳ ದಿವಸ ಆಗೈತಿ ಎಣ್ಣೆ ಹೊಡೆದ. ನಡ್ರಿ ಹೋಗ್ ನಡಿ ಬರ್ಲಿ. ಇಲ್ಲೇ ನಂತರ ಇಲ್ಲೇ ಬಂದಲ್ಲಿ ಏನ್ ದೋಸ್ತ ನೀನ್ ದೋಸ್ತ ಕಿಚ್ಚ ಸುದೀಪ್ ಸರ್ದು ಬಂದಿಲ್ಲ ದೋಸ್ತ. ಈ ಬಂದ್ಯೋ ಯಾವ ಬಂದ್ರಿ ದೋಸ್ತ? ಯಾವಾಗ ಬರ್ತಿದ್, ಯಾವ ಹೋಗಿದಿ ಒಂದು ಗೊತ್ತಾಗಲಿಲ್ಲ. ಒಂದು ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಓದ್ನಂದ್ರ ಆ ಕಡೆ ಹೋಗ್ಬಿಡ್ತಿ ಅಲ್ಲಿ. ದೋಸ್ತ್ ನಾವ್ ಒಂಥರ ಹಂಗ ನೋಡಪ್ಪ, ಸರ್ಪ್ರೈಸ್ ಕೊಡ್ಕೊಂತ ಬಂದ್ಬಿಟ್ಟೆ. ಹೆಂಗೆ ದೋಸ್ತ ಹಂಗ ಬಿಟ್ಟಿಲ್ಲಿಯಪ್ಪ. ಒಳ್ಳೆ ಅಂಗಿ, ಒಳ್ಳೆ ಪ್ಯಾಂಟ್, ಇವನ್ ಸೇಮ್ ಪಿಚ್ಚ ಸುದೀಪ್ ಕಾಣಕತ್ತಿಲ್ಲಿಯಪ್ಪ. ಬೆಂಗಳೂರು ಬಾ ಚೇಂಜ್ ಆಗ್ಬಿಟ್ಟು ಬಿಡ್ಲಿ ಅಲ್ಲ. ಥ್ಯಾಂಕ್ ಯು ದೋಸ್ತ್. ದೋಸ್ತ ಊರಾಗಿದ್ದಾಗ ಒಳ್ಳೆ ಹಂಚಿದ್ದಂಗ ಐತಿ. ಆದ್ರೂ ಬೆಂಗಳೂರು ಹೋಗಿ ಫುಲ್ ಸ್ಮಾರ್ಟ್ ಆಗ್ಬಿಟ್ಟಿ ಬಿಳೆ, ಫುಲ್ ಚೇಂಜ್ ಆಗ್ಬಿಟ್ಟಿ. ಆದ್ರೂ ದೋಸ್ತ ನೀನ್ ನೋಡಿ ಬಾಳ ಖುಷಿ ಆಯ್ತು ನೋಡ್ಲಿ. ಆಕ್ಚುಲಿ ದೋಸ್ತ ನಿಮ್ಮನ್ನ ನೋಡಿ ನನಗೂ ಬಹಳ ಖುಷಿ ಆಯ್ತು. ಹೌದಾ? ಹೌದು, ಊರ್ಲೇ ಅದು ಊರು ದೋಸ್ತ. ಇವನು ಐ ಆಮ್ ಬೆಂಗಳೂರಿಯನ್, ಗೊತ್ತಾ ನಿಮ್ಗೆ? ಸುಮ್ನಿರಿ. ಅವ್ರು ಬಾಳ ಚಂದ ಅದಪ್ಪ ಇವ. ಬಾಳ ಸ್ಮಾರ್ಟ್ ಆಗಿ. ಆದ್ರೂ ಫ್ರೆಂಡ್ಸ್ ನ ಮರ್ತ್ ಬಿಟ್ಟಿಲ್ಲ ನೀನು. ಹಂಗಲ್ಲ ಕಣ್ರು, ನಾನ್ ಹೇಳ ಸ್ವಲ್ಪ ಅರ್ಥ ಮಾಡ್ಕೊಳ್ರು. ಹೆಂಗಿದ್ದೇವ್ ಬಂದಾಗಿವ ನಮ್ಮೂರಾಗಿದ್ದ ಹೆಂಗಿದ್ದೇವ ಈಗ ನೋಡಿ ಹಂಗಲ್ಲ ಕಣ್ಣು, ನಾನು ಇವಾಗೆಲ್ಲ ಸ್ವಲ್ಪ ಹೇಳಕ್ ಆಗಲ್ಲ ಕಣ್ರು, ಒಂಚೂರು ಅರ್ಥ ಮಾಡ್ಕೊಳ್ರು. ಯಾಕ್ರೋ ಮಚ್ಚ, ಯಾಕೋ ಮಗ, ಇರೋ ಮಗ, ಯಾಕೋ ನಮ್ ಫ್ರೆಂಡ್ಸ್ ಗಿಂತ ನಿಮ್ ತಂದೆ ತಾನೇ ಮಚ್ಚ. ಹಂಗಲ್ಲ ಮಚ್ಚ, ಇರೋ ಆಯ್ತು ಬಿಡ್ರು. ಸರಿ, ಇದ ಬಂದ್ ಖುಷಿಗೆ ನಾನು ನಿಮ್ಗೆ ಇಷ್ಟಲ್ಲ ಎಷ್ಟು ಮಾಡಿಸ್ತೀನಿ. ಇವತ್ತ ಹೋಗೋಣ, ಈಗ ಹೋಗೋಣ. ಇವತ್ತಲ್ಲ, ಈಗ ಹೋಗ್ಬಿಡೋಣ. ಹೋಗೋಣ.